ನಮಸ್ಕಾರ. ಮುಖ್ಯಾಂಶಗಳು. ರಾಷ್ಟ್ರೀಯ ಭದ್ರತೆಗೆ ಕೇಂದ್ರದಲ್ಲಿ ಬಲಿಷ್ಠ ಹಾಗೂ ನಿರ್ಣಾಯಕ ಸರ್ಕಾರ ಅಗತ್ಯ. ಪ್ರಧಾನಿ ನರೇಂದ್ರ ಮೋದಿ. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಯಿಂದ ಉತ್ತರಾಖಂಡ್ನಲ್ಲಿ ಚುನಾವಣಾ ರ್ಯಾಲಿ. ರಕ್ಷಣಾ ಪಡೆಗಳಿಗೆ ಸಂಬಂಧಪಟ್ಟ ಚಟುವಟಿಕೆಗಳನ್ನಾಧರಿಸಿ ಮತ ಯಾಚಿಸದಂತೆ ರಾಜಕೀಯ ಪಕ್ಷಗಳಿಗೆ ಆಯೋಗ ನಿರ್ದೇಶನ. ದೇಶಾದ್ಯಂತ ಯುಗಾದಿ ಸಂಭ್ರಮ, ಎಲ್ಲೆಡೆ ಬೇವು ಬೆಲ್ಲ ವಿನಿಮಯದೊಂದಿಗೆ ಹಬ್ಬದ ಸಡಗರ. ವಾರ್ತೆಗಳ ವಿವರ. ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ ಒಟ್ಟಿಗೆ ನಡೆಯುತ್ತಿರುವ ಒಡಿಶಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಚುನಾವಣಾ ಪ್ರಚಾರ ನಡೆಸಿದರು. ಸುಂದರ್ಗಢ್ನಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ನರೇಂದ್ರ ಮೋದಿ, ಭಾರತೀಯ ಜನತಾ ಪಾರ್ಟಿ ಹಣದಿಂದ ಕಟ್ಟಿದ ಪಕ್ಷವಲ್ಲ, ಕಾರ್ಯಕರ್ತರ ಶ್ರಮ ಹಾಗೂ ಬಲಿದಾನದಿಂದ ಕಟ್ಟಿ ಬೆಳೆಸಿದ ಪಕ್ಷವಾಗಿದೆ. ಜಯಪ್ರಕಾಶ್ ನಾರಾಯಣ್ ಆಂದೋಲನದಲ್ಲಿ ಜನಶಕ್ತಿಯಾಗಿ ಹುಟ್ಟುಪಡೆದ ಬಿಜೆಪಿ ಇದೀಗ ಹೆಮ್ಮರವಾಗಿ ಬೆಳೆದು ವಿಶ್ವದಲ್ಲೇ ಅತಿ ದೊಡ್ಡ ಪಕ್ಷವಾಗಿದೆ ಎಂದರು. ಅನೇಕ ಕಡೆ ಬಿಜೆಪಿ ಕಾರ್ಯಕರ್ತರ ಮನೋಸ್ಥೈರ್ಯ ಕುಗ್ಗಿಸುವ ಯತ್ನಗಳು ನಡೆಯುತ್ತಿವೆ. ಉಗ್ರವಾದ ಹಾಗೂ ಹಿಂಸಾಚಾರ ತಲೆದೋರಿರುವ ರಾಜ್ಯಗಳಲ್ಲಿ ಕಾರ್ಯಕರ್ತರು ಸವಾಲುಗಳನ್ನು ಧೈರ್ಯವಾಗಿ ಎದುರಿಸುತ್ತಿದ್ದಾರೆ. ಬಿಜೆಪಿಗೆ ಯುವಕರು, ರೈತರು, ಸೈನಿಕರು, ಮಹಿಳೆಯರು ಅಪಾರ ಸಂಖ್ಯೆಯಲ್ಲಿ ಸೇರುತ್ತಿದ್ದಾರೆ. ದೇಶದ ಭದ್ರತೆಗೆ ಕೇಂದ್ರದಲ್ಲಿ ಬಲಿಷ್ಠ ಹಾಗೂ ನಿರ್ಣಾಯಕ ಸರ್ಕಾರದ ಅಗತ್ಯವಿದೆ ಎಂದರು. मां भारती की रक्षा में डटकर खड़े हुए हैं और संघर्ष किया है। जेपी आंदोलन के दौरान जनसंघ के रूप में लोकतंत्र की रक्षा के लिए आपातकाल के दौरान युवा शक्ति के रूप में बीजेपी ने कांग्रेस सरकार के दमनकारी और तानाशाही रवैये के खिलाफ लोकतंत्र को बचाने का काम किया। लाखों भाजपा के जनसंघ के कार्यकर्ता जेलों में रहे, 19 महीने जेलों में रहे। जब भारत की एकता और अखंडता पर सवाल उठा, तभी बीजेपी एकता यात्रा के साथ देश को एकजुट रखने के लिए आगे आई। ಇಂದು ಬಿಜೆಪಿ ಸಂಸ್ಥಾಪನಾ ದಿನ. 1980ರಲ್ಲಿ ಅಂದಿನ ಜನಸಂಘ ನಾಯಕರು ಬಿಜೆಪಿಯನ್ನು ಸ್ಥಾಪಿಸಿದ್ದರು. ಮೊದಲ ಬಾರಿಗೆ 1984ರಲ್ಲಿ ಲೋಕಸಭಾ ಚುನಾವಣೆ ಎದುರಿಸಿದ್ದ ಬಿಜೆಪಿ ಕೇವಲ 2 ಸ್ಥಾನ ಗಳಿಸಿತ್ತು. ಸ್ಥಾಪನಾ ದಿನದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಂದೇಶದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು ಜನರ ಆಶೀರ್ವಾದ ಪಡೆಯುವಂತಾಗಲು ಬಿಜೆಪಿ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮಿಸುತ್ತಿದ್ದಾರೆ. ಸಮಾಜ ಸೇವೆ ಬದ್ಧತೆಯೊಂದಿಗೆ ಒದಗಿಸಿದ ಬಿಜೆಪಿ ಎತ್ತರೆತ್ತರಕ್ಕೆ ಬೆಳೆದಿದೆ. ಪ್ರಜಾಪ್ರಭುತ್ವ ಹಾಗೂ ದೇಶಭಕ್ತಿಯ ಉತ್ಸಾಹದೊಂದಿಗೆ ಪಕ್ಷ ಎತ್ತರದ ಮಟ್ಟಕ್ಕೆ ಬೆಳೆದಿದೆ ಎಂದು ಹೇಳಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಪೂರ್ವಾಂಚಲ ಪ್ರದೇಶದಲ್ಲಿ ಚುನಾವಣಾ ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ಇಂದು ಕೂಡ ಅವರು ವಿವಿಧೆಡೆ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಭಾಗಿಯಾಗಲಿದ್ದಾರೆ. ಅರುಣಾಚಲ ಪ್ರದೇಶದ ಚಾಂಗ್ಲಾಂಗ್ನಲ್ಲಿ ನಿನ್ನೆ ಅವರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಕಳೆದ 5 ವರ್ಷಗಳಲ್ಲಿ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದು, ಉತ್ತರ ಪ್ರದೇಶಕ್ಕಿಂತ ವಿಶಾಲವಾಗಿರುವ ಈಶಾನ್ಯ ಪ್ರದೇಶ ಅಭಿವೃದ್ಧಿಯತ್ತ ಸಾಗಿದೆ ಎಂದು ಹೇಳಿದರು. ದೇಶದ ಎಲ್ಲಾ ಭಾಗಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಪರವಾದ ಅಲೆ ಇದ್ದು, ಸಾರ್ವತ್ರಿಕ ಚುನಾವಣೆಯ ನಂತರ ಬಿಜೆಪಿ ಕೇಂದ್ರದಲ್ಲಿ ಸರ್ಕಾರ ರಚಿಸುವುದು ಖಚಿತ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. भारतीय जनता पार्टी की नरेंद्र मोदी सरकार ने किया। नॉर्थ ईस्ट को विकास के रास्ते पर ले जाने का काम भारतीय जनता पार्टी की नरेंद्र मोदी सरकार ने किया है। अपना अरुणाचल छोटा सा प्रदेश है, इसकी अलग दूरदर्शन की चैनल डीडी अरुण प्रभा भी भारतीय जनता पार्टी की नरेंद्र मोदी सरकार ने चालू की, जो अरुणाचल प्रदेश की सड़क मार्ग को विकसित करने के लिए 50,000 करोड़ रुपया, सिर्फ अरुणाचल के लिए 50,000 करोड़ रुपया नरेंद्र मोदी सरकार ने दिया। ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಉತ್ತರಾಖಂಡದ ವಿವಿಧ ಭಾಗಗಳಲ್ಲಿ ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ.
ಪುಣೆಯಲ್ಲಿ ನಿನ್ನೆ ರಾಹುಲ್ ಗಾಂಧಿ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಮಹಾರಾಷ್ಟ್ರದ ವಿದರ್ಭದ ಚಂದ್ರಾಪುರ್ ಹಾಗೂ ವಾರ್ಧಾದಲ್ಲಿ ಚುನಾವಣಾ ಸಮಾವೇಶದಲ್ಲೂ ಅವರು ಭಾಗಿಯಾಗಿದ್ದರು. ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಗಾಜಿಯಾಬಾದ್ನಲ್ಲಿ ರೋಡ್ ಶೋ ನಡೆಸಿ ಪಕ್ಷದ ಅಭ್ಯರ್ಥಿ ಪರ ಮತ ಯಾಚಿಸಿದರು. गाजियाबाद दिल्ली से लगती हुई लोकसभा क्षेत्र है, वोट करने की अपील की और उसी कोशिश को आगे बढ़ाते हुए एक बार फिर से वक्त गाजियाबाद का मेन शहर के बीच का ये ಕೇಂದ್ರ ಗೃಹ ಸಚಿವ ಹಾಗೂ ಲಕ್ನೋದ ಬಿಜೆಪಿ ಅಭ್ಯರ್ಥಿಯೂ ಆಗಿರುವ ರಾಜನಾಥ್ ಸಿಂಗ್ ಲಕ್ನೋನಲ್ಲಿ ಚುನಾವಣಾ ಸಭೆ ಉದ್ದೇಶಿಸಿ ಮಾತನಾಡಿ ಭಾರತದಲ್ಲಿ ಕಳೆದ 3 ವರ್ಷಗಳಲ್ಲಿ ಬಡವರ ಸಂಖ್ಯೆ ಕಡಿಮೆಯಾಗಿದೆ ಎಂಬ ಅಮೆರಿಕದ ಚಿಂತಕರ ಚಾವಡಿಯ ಸಮೀಕ್ಷೆಯನ್ನು ಉಲ್ಲೇಖಿಸಿದರು. गरीबों की संख्या 12.5 करोड़ थी, लेकिन 3 वर्षों के अंदर जो सुविधाएं और जो व्यवस्थाएं सरकार के द्वारा मुहैया कराई गई हैं, उसके परिणाम स्वरूप 7.5 करोड़ लोग जो है भयंकर गरीबी के दुष्चक्र से बाहर हो गए हैं. अब गरीबों की संख्या केवल 5 करोड़ बची है. ತೃಣಮೂಲ ಕಾಂಗ್ರೆಸ್ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ ಅಸ್ಸಾಂನ ದುಬ್ರಿಯಲ್ಲಿ ಪಕ್ಷದ ಚುನಾವಣಾ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ರಕ್ಷಣಾ ಪಡೆಗಳಿಗೆ ಸಂಬಂಧಿಸಿದ ವಿಚಾರಗಳನ್ನು ಚುನಾವಣಾ ಪ್ರಚಾರಕ್ಕೆ ಬಳಸಿಕೊಳ್ಳಬಾರದು ಎಂದು ಕೇಂದ್ರ ಚುನಾವಣಾ ಆಯೋಗ ರಾಜಕೀಯ ಪಕ್ಷಗಳಿಗೆ ಮತ್ತೊಮ್ಮೆ ಎಚ್ಚರಿಕೆ ನೀಡಿದೆ. ರಕ್ಷಣಾ ಪಡೆಗಳಿಗೆ ಸಂಬಂಧಪಟ್ಟ ಚಟುವಟಿಕೆಗಳನ್ನು ಯಾವುದೇ ರಾಜಕೀಯ ಪಕ್ಷಗಳು ಅಥವಾ ಅಭ್ಯರ್ಥಿಗಳು ಚುನಾವಣಾ ಪ್ರಚಾರಕ್ಕೆ ಬಳಸಿಕೊಳ್ಳಬಾರದು. ಚುನಾವಣಾ ಸಂದರ್ಭದಲ್ಲಿ ಇದು ಮಾದರಿ ನೀತಿ ಸಂಹಿತೆ ಉಲ್ಲಂಘನೆಯಾಗುತ್ತದೆ ಎಂದು ಪಕ್ಷಗಳ ಅಧ್ಯಕ್ಷರಿಗೆ ಆಯೋಗ ಸೂಚನೆ ನೀಡಿದೆ. ಜಾತಿ ಹಾಗೂ ಕೋಮು ಭಾವನೆಗಳ ಆಧಾರದ ಮೇಲೂ ಚುನಾವಣಾ ಪ್ರಚಾರ ಮಾಡಬಾರದು. ಮಂದಿರ, ಮಸೀದಿ, ಚರ್ಚ್ಗಳು, ಗುರುದ್ವಾರಗಳು ಸೇರಿದಂತೆ ಯಾವುದೇ ಧಾರ್ಮಿಕ ಸ್ಥಳಗಳಲ್ಲಿ ಮತಯಾಚನೆ ಇಲ್ಲವೇ ಭಾಷಣ ಮಾಡುವುದು ಮಾದರಿ ನಡಾವಳಿ ಸಂಹಿತೆಗೆ ವಿರುದ್ಧ ಎಂದು ಆಯೋಗ ಸ್ಪಷ್ಟಪಡಿಸಿದೆ. ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸುವಲ್ಲಿ ಕರ್ತವ್ಯ ಲೋಪ ಎಸಗಿದ ಆರೋಪದ ಹಿನ್ನೆಲೆಯಲ್ಲಿ 4 ಹಿರಿಯ ಅಧಿಕಾರಿಗಳನ್ನು ಚುನಾವಣಾ ಆಯೋಗ ವರ್ಗಾವಣೆ ಮಾಡಿದೆ. ಆಂಧ್ರಪ್ರದೇಶದ ಮುಖ್ಯ ಕಾರ್ಯದರ್ಶಿ ಅನಿಲ್ ಚಂದ್ರ ಪುನೇತಾ ಅವರನ್ನು ವರ್ಗಾವಣೆ ಮಾಡಿ ಆ ಹುದ್ದೆಗೆ ಹಿರಿಯ ಐಎಎಸ್ ಅಧಿಕಾರಿ ಎಲ್ವಿ ಸುಬ್ರಹ್ಮಣ್ಯಂ ಅವರನ್ನು ನೇಮಿಸಿದೆ. ಪುನೇತಾ ಅವರು ಮೇ ಅಂತ್ಯದಲ್ಲಿ ಸೇವೆಯಿಂದ ನಿವೃತ್ತರಾಗುತ್ತಿದ್ದು ಅವರನ್ನು ಚುನಾವಣಾ ಕರ್ತವ್ಯದಿಂದ ಬಿಡುಗಡೆಗೊಳಿಸಲಾಗಿದೆ. ಕೋಲ್ಕತ್ತಾ ಹಾಗೂ ಬಿಂದಾನ್ ನಗರ್ ಪೊಲೀಸ್ ಆಯುಕ್ತರನ್ನು ಸಹ ಆಯೋಗ ವರ್ಗಾವಣೆ ಮಾಡಿದೆ. कोलकाता पुलिस कमिश्नर अरुण शर्मा का तबादला कर दिया गया है. उनकी जगह राजेश कुमार को जिम्मेदारी दी गई है. गौरतलब है कि सीबीआई के खिलाफ धरने के दौरान अनुज शर्मा मुख्यमंत्री ममता बनर्जी के साथ हर समय मौजूद थे. अनुज शर्मा के खिलाफ चुनाव आयोग में ಬಾಲಿವುಡ್ ನಟ ಹಾಗೂ ರಾಜಕಾರಣಿ ಶತ್ರುಘ್ನ ಸಿನ್ಹಾ ಇಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಪಾಟ್ನಾದಲ್ಲಿಂದು ನಡೆದ ಸಮಾರಂಭದಲ್ಲಿ ಶತ್ರುಘ್ನ ಸಿನ್ಹಾ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಮ್ಮುಖದಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಪಾಟ್ನಾ ಸಾಹಿಬ್ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿರುವ ಶತ್ರುಘ್ನ ಸಿನ್ಹಾ ಅವರಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ನಿರಾಕರಿಸಿ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಅವರಿಗೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಅವರು ಬಿಜೆಪಿ ತೊರೆದಿದ್ದು ಕಾಂಗ್ರೆಸ್ ಪಕ್ಷದಿಂದ ಅದೇ ಕ್ಷೇತ್ರದಲ್ಲಿ ಕಣಕ್ಕಿಳಿಯುವ ಸಾಧ್ಯತೆ ಇದೆ. बिहार प्रदेश कांग्रेस कमेटी के सम्मानित अध्यक्ष ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಲ್ಪಸಂಖ್ಯಾತ ಘಟಕದ ಸಭೆ ನಿನ್ನೆ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವರೂ ಆಗಿರುವ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಿವಿ ಸದಾನಂದಗೌಡ, ಮಾಜಿ ಶಾಸಕ ಜಗ್ಗೇಶ್, ಬೆಂಗಳೂರು ನಗರ ಬಿಜೆಪಿ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಕಬೀರ್ ಅಹಮದ್ ಸೇರಿ ಮತ್ತಿತರರು ಪಾಲ್ಗೊಂಡಿದ್ದರು. ಡಿವಿ ಸದಾನಂದಗೌಡ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಮೋದಿ ಸರ್ಕಾರ ಶ್ರಮಿಸಿದೆ ಎಂದರು. ಅದನ್ನ 83% 93% ಮಾಡುವುದಕ್ಕೆ ನಾವು ಮುಂದೆ ಹೋಗೋಣ. ಈ ಬಾರಿ ಬಹಳ ದೊಡ್ಡ ಪ್ರಮಾಣದಲ್ಲಿ
ಪ್ರಧಾನಿ ನರೇಂದ್ರ ಮೋದಿ ಅವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಘೋಷಣೆಯೊಂದಿಗೆ ಎಲ್ಲಾ ಧರ್ಮಗಳು ಒಗ್ಗೂಡಿವೆ. ಅಲ್ಪಸಂಖ್ಯಾತ ಸಮುದಾಯವು ಬಿಜೆಪಿ ಜೊತೆ ಕೈಜೋಡಿಸಿದ್ದು ಪಕ್ಷದ ಬಲ ಹೆಚ್ಚಿದೆ ಎಂದರು. ಕಾಂಗ್ರೆಸ್ ಜೆಡಿಎಸ್ ಆಡಳಿತ ಬೇಸತ್ತಿದ್ದೇವೆ, ಬಿಜೆಪಿಗೆ ಬೆಂಬಲ ಕೊಡ್ತೇವೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಚಾಮರಾಜನಗರದ ಯಳಂದೂರು ಪಟ್ಟಣದಲ್ಲಿ ಜಿಲ್ಲಾ ಸ್ವೀಪ್ ಜಾಗೃತಿ ಸಮಿತಿ ಹಾಗೂ ಸುವರ್ಣ ದೀಪದೃಷ್ಟಿ ವಿಶೇಷಚೇತನರು ಮತ್ತು ವಿಕಲಾಂಗರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮತದಾನ ಕುರಿತ ಸಂಚಾರಿ ಬೀದಿ ನಾಟಕವನ್ನು ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು. ವಿಶೇಷಚೇತನ ಕಲಾವಿದರು ಬೀದಿ ನಾಟಕದ ಮೂಲಕ ಮತದಾನದ ಮಹತ್ವ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿ ಗಮನ ಸೆಳೆದರು. ನಮ್ಮ ಮಗಳು ಅಲ್ಲ ಜನಜಾಗೃತಿ ಮೂಡಿಸಕ್ಕೆ ಇವಳು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೀನು ನೋಡಿದ್ರೆ ಊರಿಗೆ ಹೋಗ್ತೀನಿ ನಿಮ್ಮ ಅತ್ತೆಗೆ ಯಾವ ಬಳಿಕ ಡಿಡಿ ನ್ಯೂಸ್ನೊಂದಿಗೆ ಚಾಮರಾಜನಗರ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷೆ ಲತಾ ಕುಮಾರಿ, ಈ ಬಾರಿ ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಪ್ರಮಾಣವನ್ನು ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಎಂದರು. ಮತಗಟ್ಟೆಗೆ ಕರೆತರುವಲ್ಲಿ ಈ ಉದ್ದೇಶವನ್ನು ಇಟ್ಟುಕೊಂಡು ನಾವು ಇವರೆಲ್ಲರೂ ಏನು ಒಂದು ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ಪ್ರಶಂಸನೆಗೆ ಒಳಗಾಗುವ ವಿಷಯ ಅಂದ್ರೆ ಈ ಹಂತ ಮಕ್ಕಳು ಮತ್ತೆ ಈ ವಿಶೇಷ ವಿಕಲಚೇತನರು ತುಂಬಾ ಆಕ್ಟಿವ್ ಆಗಿ ಸುಂದರ ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕ ಜನರಲ್ಲಿ ಒಂದು ಆತ್ಮವಿಶ್ವಾಸವನ್ನ ಮೂಡಿಸ್ತಾ ಇದ್ದಾರೆ ಮತ್ತು ಜನರಿಗೆ ಒಂದು ಕರೆಯನ್ನ ನೀಡ್ತಾ ಇದ್ದಾರೆ. ಟ್ರಸ್ಟ್ ಸದಸ್ಯ ದೀಪಕ್ ಸಾಗರ್, ರಾಜ್ಯ ಚುನಾವಣಾ ಆಯೋಗದ ಸಹಯೋಗದಲ್ಲಿ ರಾಜ್ಯದ ಹಲವು ಕಡೆ ಮತದಾನ ಕುರಿತು ಸಂಚಾರಿ ಬೀದಿ ನಾಟಕ ಹಮ್ಮಿಕೊಳ್ಳಲಾಗಿದೆ ಎಂದರು. ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಈ ಮತದಾನ ಪ್ರಕ್ರಿಯೆ ಒಂದು ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡಬೇಕು. ಯಾವ ರೀತಿ ನಾವು ದೀಪಾವಳಿ ಹಬ್ಬ, ಯುಗಾದಿ ಹಬ್ಬ ಅಂತ ಆಚರಣೆ ಮಾಡ್ತೀವಿ, ಅದೇ ರೀತಿನೇ ಮತದಾನ ಮಾಡ್ತಕ್ಕಂಥದ್ದು ಒಂದು ಹಬ್ಬ. ಈ ಹಬ್ಬದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು ಜನಜಾಗೃತಿಯನ್ನ ಬೀದಿ ನಾಟಕದ ಮೂಲಕ ಪ್ರದರ್ಶನವನ್ನ ಮಾಡ್ತಾ ಇದ್ದೇವೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲಾ ಸ್ವೀಪ್ ಸಮಿತಿ, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಸಂಘದಿಂದ ಚಿತ್ರಕಲಾ ಶಿಬಿರದ ಮೂಲಕ ಮತದಾನ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ನಿನ್ನೆ ಆಯೋಜಿಸಲಾಗಿತ್ತು. 50ಕ್ಕೂ ಅಧಿಕ ಚಿತ್ರಕಲಾ ಶಿಕ್ಷಕರು ಶಿಬಿರದಲ್ಲಿ ಭಾಗವಹಿಸಿ ಮತದಾನ ಪಾವಿತ್ರ್ಯತೆ ಕುರಿತು ಉತ್ತಮ ಕಲಾಕೃತಿಗಳ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ಬಳಿಕ ಉತ್ತಮ ಚಿತ್ರಗಳನ್ನು ರಚಿಸಿರುವ ಚಿತ್ರಕಲಾ ಶಿಕ್ಷಕರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ತುಮಕೂರು ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷೆ ಶುಭಾ ಕಲ್ಯಾಣ್, ಶಿಕ್ಷಣ ಇಲಾಖೆಯ ಉಪನಿರ್ದೇಶಕಿ ಎಂಆರ್ ಕಾಮಾಕ್ಷಿ, ಕರ್ನಾಟಕ ಲಲಿತಕಲಾ ಅಕಾಡೆಮಿ ಸದಸ್ಯ ಮನು ಚಕ್ರವರ್ತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಡಿಡಿ ನ್ಯೂಸ್ನೊಂದಿಗೆ ಶುಭಾ ಕಲ್ಯಾಣ್, ಲೋಕಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು. ಈ ನಿಟ್ಟಿನಲ್ಲಿ ಹಲವು ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮತದಾರರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಯುಗಾದಿ ಹಬ್ಬ ಹಂಗೇನೆ ತಾವೆಲ್ಲರೂ ಆಚರಣೆ ಮಾಡಬೇಕು, ಎಲ್ಲರೂ ಬಂದು ಅವರವ್ರ ಮತಗಟ್ಟೆಗಳಲ್ಲಿ ಮತ ಹಾಕಬೇಕು ಅಂತ ನಾವು ಹೆಚ್ಚಿನ ಪ್ರಚಾರವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಎಂಆರ್ ಕಾಮಾಕ್ಷಿ, ಜಿಲ್ಲೆಯ ಚಿತ್ರಕಲಾ ಶಿಕ್ಷಕರು ತಮ್ಮ ಕಲಾಕೃತಿಗಳ ಮೂಲಕ ಮತದಾನ ಕುರಿತು ಜಾಗೃತಿ ಮೂಡಿಸಿದ್ದು ಪ್ರತಿಯೊಬ್ಬರೂ ಮತ ಚಲಾಯಿಸಬೇಕು ಎಂದು ಹೇಳಿದರು. ಈ ದಿನ ಒಂದು ಚಿತ್ರಕಲಾ ಶಿಬಿರವನ್ನು ಏರ್ಪಡಿಸಿದ್ವಿ ಹಾಗೂ ಸ್ಪರ್ಧೆಯನ್ನು. ಇಲ್ಲಿ 40 ಅತ್ಯದ್ಭುತ ಕಲಾಕೃತಿಗಳು ಹೊರಬಂದಿದೆ. ಎಲ್ಲವೂ ಒಂದು ಮಾಸ್ಟರ್ ಪೀಸ್ನಂತೆ ಇವತ್ತು ಹೊರಹೊಮ್ಮಿದೆ. ಇದರಿಂದ ನಾವು ಶಿಕ್ಷಣ ಇಲಾಖೆ ವತಿಯಿಂದ ನಮ್ಮ ಶಿಕ್ಷಕರ ಮೂಲಕ ಈ ಚಿತ್ರಪಟಗಳ ಮೂಲಕ ಒಂದು ಸಮುದಾಯಕ್ಕೆ ಒಂದು ಜಾಗೃತಿಯನ್ನ ಸಂದೇಶವನ್ನು ನೀಡ್ತಾ ಇದ್ದೀವಿ. ಮತದಾನ ನಮ್ಮೆಲ್ಲರ ಮೂಲಭೂತ ಹಕ್ಕು ಮತ್ತೆ ಕರ್ತವ್ಯ. ಪ್ರತಿಯೊಬ್ಬರು ಮತದಾನ ಮಾಡಬೇಕು. ನಾಡಿನೆಲ್ಲೆಡೆ ಇಂದು ಯುಗಾದಿ ಹಬ್ಬವನ್ನು ಸಡಗರದಿಂದ ಆಚರಿಸಲಾಗುತ್ತಿದೆ. ಹೊಸ ವರ್ಷ, ನವ ಸಂವತ್ಸರ ಆಚರಣೆಗೆ ಎಲ್ಲೆಡೆ ಸಂಭ್ರಮ ಕಂಡುಬಂದಿದೆ. ಬಿಸಿಲಿನ ಝಳದೊಂದಿಗೆ ಚೈತ್ರ ಮಾಸದ ಚಿಗುರನ್ನು ಸ್ವಾಗತಿಸಲಾಗುತ್ತಿದೆ. ಇಂದಿನಿಂದ 9 ದಿನಗಳ ಕಾಲ ಚೈತ್ರ ನವರಾತ್ರಿ ಆರಂಭಗೊಂಡಿದೆ. ವಿಕಾರಿ ನಾಮ ಸಂವತ್ಸರದ ಸ್ವಾಗತಕ್ಕೆ ಬೆಲೆ ಏರಿಕೆ ನಡುವೆಯೂ ಮಾರುಕಟ್ಟೆಯಲ್ಲಿ ಬೇವು ಬೆಲ್ಲ, ಹೂವು ಹಣ್ಣು, ಬಟ್ಟೆ ಖರೀದಿ ಜೋರಾಗಿ ಸಾಗಿದೆ. ಹೊಸತನದ ಸಂಕೇತವೂ ಆಗಿರುವ ಯುಗಾದಿ ಹಿಂದೂಗಳ ವರ್ಷದ ಮೊದಲ ಹಬ್ಬ. ವಸಂತ ಋತುವಿನ ಆರಂಭಕ್ಕೆ ಬೇವು ಬೆಲ್ಲವೇ ಪ್ರಧಾನ. ಬೇವು ಬೆಲ್ಲ ಹಂಚುತ್ತಾ ಕಷ್ಟ ಸುಖಗಳನ್ನು ಸಮನಾಗಿ ಸ್ವೀಕರಿಸಬೇಕೆಂಬ ಸಂದೇಶ ಸಾರುವ ಚಾಂದ್ರಮಾನ ಯುಗಾದಿಯನ್ನು ಉತ್ಸಾಹ ಉಲ್ಲಾಸದಿಂದ ಆಚರಿಸಲು ಜನರು ಖರೀದಿ ಭರಾಟೆಯಲ್ಲಿ ತೊಡಗಿದ್ದಾರೆ.
ಪಂಚಾಂಗ ಪಠಣ ಶ್ರವಣಕ್ಕೆ ದೇವಾಲಯಗಳಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಮನೆ ಮಂದಿರಗಳು ತಳಿರು ತೋರಣಗಳಿಂದ ಸಿಂಗಾರಗೊಂಡಿವೆ. ಮುಂಬೈನಲ್ಲಿ ಯುಗಾದಿ ಸಂಭ್ರಮ ಕಂಡುಬಂದಿದ್ದು ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳೊಂದಿಗೆ ಬೈಕ್ ರ್ಯಾಲಿ ಸಹ ಆಯೋಜಿಸಲಾಗಿತ್ತು. ಚಿತ್ರನಟಿ ಊರ್ಮಿಳಾ ಮಾತೋಡ್ಕರ್ ಸಾಂಪ್ರದಾಯಿಕ ದಿರಿಸಿನಲ್ಲಿ ಕಾಣಿಸಿಕೊಂಡರು. She also met local people in the ಯುಗಾದಿ ಹಬ್ಬದ ಸಂಭ್ರಮದ ಬಗ್ಗೆ ಸಾರ್ವಜನಿಕರು ತಮ್ಮ ಅನಿಸಿಕೆ ಹಂಚಿಕೊಂಡರು. ಹೂವಿನ ರೇಟ್ ಎಲ್ಲ ಜಾಸ್ತಿ ಇದೆ, ಹಣ್ಣು ಹಂಪಲು ಎಲ್ಲ ರೇಟ್ ಜಾಸ್ತಿ ಇದೆ. ಹೆಂಗ್ ಆಚರಣೆ ಮಾಡೋದು ಅಂತ ಗೊತ್ತಿಲ್ಲ. ಎಷ್ಟೇ ರೇಟ್ ಆದ್ರೂ ತಗೊಬೇಕು, ಹಬ್ಬ ಆಚರಣೆ ಮಾಡಬೇಕು. ಹಿಂದೂಗಳಿಗೆ ಇದು ಹೊಸ ವರ್ಷ, ಇದನ್ನ ಯುಗಾದಿ ಅಂತ ಹೇಳಿ ಕರೀತಾರೆ. ಇದನ್ನ ಸಂಭ್ರಮಾಚರಣೆಯಿಂದ ಆಚರಿಸೋದೇ ಈ ಯುಗಾದಿ ಹಬ್ಬ. ಇದಕ್ಕೆ ಬೇವು ಬೆಲ್ಲ ಮುಖ್ಯ. ಬೇವು ಬೆಲ್ಲ ಅಂತಂದ್ರೆ ಸಿಹಿ ಮತ್ತು ಕಹಿ ಎರಡೂ ಬಾಳಿನಲ್ಲಿ ಇರುತ್ತೆ ಅನ್ನೋದೇ ಮುಖ್ಯವಾದ ಅಂಶ ಈ ಯುಗಾದಿಯ ಆಚರಣೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಯುಗಾದಿ ಹಬ್ಬಕ್ಕೆ ರಾಜ್ಯದ ಜನತೆಗೆ ಕನ್ನಡದಲ್ಲಿ ಟ್ವೀಟ್ ಸಂದೇಶ ನೀಡಿದ್ದಾರೆ. ಕರ್ನಾಟಕದ ಸಹೋದರ ಸಹೋದರಿಯರಿಗೆ ಮತ್ತು ಜಗತ್ತಿನಾದ್ಯಂತ ನೆಲೆಸಿರುವ ಕನ್ನಡಿಗರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಸಂವತ್ಸರವು ಎಲ್ಲರಿಗೂ ಸಂತಸ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಅವರು ಶುಭ ಕೋರಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಯುಗಾದಿ ಸಂದರ್ಭದಲ್ಲಿ ದೇಶದ ಜನರ ಎಲ್ಲ ನಿರೀಕ್ಷೆಗಳು ಸಾಕಾರಗೊಳ್ಳಲಿ, ಪ್ರತಿಯೊಬ್ಬರಿಗೂ ಆರೋಗ್ಯ ಮತ್ತು ಸಂತಸ ಲಭಿಸಲಿ ಎಂದು ಟ್ವಿಟರ್ ಮೂಲಕ ಶುಭ ಕೋರಿದ್ದಾರೆ. ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭ ಕೋರಿದ್ದಾರೆ. ವಿಕಾರಿ ಸಂವತ್ಸರ ಸಮೃದ್ಧಿ, ಸುಖ, ಶಾಂತಿ ತರಲಿ, ಸುಖ ದುಃಖಗಳನ್ನು ಸಮಚಿತ್ತದಿಂದ ಸ್ವೀಕರಿಸಿ ಸಾಮರಸ್ಯದ ಬದುಕು ನಡೆಸುವಂತಾಗಲಿ ಎಂದು ಅವರು ಹಾರೈಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೊಸ ವರ್ಷ ಎಲ್ಲರಿಗೂ ಸುಖ ಶಾಂತಿ ನೀಡಲಿ, ನಾಡಿನ ಜನತೆಯಲ್ಲಿ ಸದಾ ಸಮೃದ್ಧಿ ನೆಲೆಸಲಿ ಎಂದು ಶುಭ ಹಾರೈಸಿದ್ದಾರೆ. ಕೊಪ್ಪಳದಲ್ಲಿ ಯುಗಾದಿ ಹಬ್ಬಕ್ಕೆ ವಿಶೇಷ ಮಹತ್ವವಿದೆ. ಪ್ರತಿ ವರ್ಷದಂತೆ ಸೂರ್ಯೋದಯದ ಪ್ರಥಮ ಕಿರಣಗಳು ನೇರವಾಗಿ ದೇವಸ್ಥಾನದೊಳಗಿರುವ ಶಿವಲಿಂಗದ ಮೇಲೆ ಬೀಳುವ ಸುಂದರ ದೃಶ್ಯಗಳು ಇಲ್ಲಿನ ಕುಕನೂರು ತಾಲೂಕಿನ ಇಟಗಿ ಗ್ರಾಮದ ಐತಿಹಾಸಿಕ ಮಹಾದೇವ ದೇವಾಲಯದಲ್ಲಿ ಇಂದು ಕಂಡುಬಂತು. ಈ ಅಪರೂಪದ ದೃಶ್ಯ ನೋಡಲು ಹಲವಾರು ಭಕ್ತರು ಕಾತರರಾಗಿದ್ದರು. ಮುಂಜಾನೆಯಿಂದಲೇ ದೇವಸ್ಥಾನಕ್ಕೆ ತೆರಳಿ ಭಕ್ತ ಸಮೂಹ ಶಿವಲಿಂಗದ ದರ್ಶನ ಪಡೆದರು. ಈ ಪುರಾತನ ದೇವಾಲಯದಲ್ಲಿ ಕಂಡುಬರುವ ಕೌತುಕದ ಬಗ್ಗೆ ಭಕ್ತಾದಿಗಳು ಡಿಡಿ ನ್ಯೂಸ್ನೊಂದಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಸೂರ್ಯನ ಕಿರಣಗಳು ಫಸ್ಟ್ ಲಿಂಗುವಿನ ಮೇಲೆ ಬೀಳ್ತೈತಿ, ಅದೇ ಈ ದೇವಸ್ಥಾನದ ವಿಶೇಷತೆ. ಸೊ ನಮಗೆ ತುಂಬಾ ಸಂತೋಷ ಆಗ್ತೈತಿ ಇದನ್ನ ನೋಡೋಕೆ. ಅಂಡ್ ವಿ ಆರ್ ಆಲ್ ಬ್ಲೆಸ್ಡ್ ಫಾರ್ ಇಟ್. ವಿಶ್ ಯು ಆಲ್ ಅ ಹ್ಯಾಪಿ ಯುಗಾದಿ. ಎಲ್ಲರಿಗೂ ಒಳ್ಳೇದಾಗತ್ತಂತ ನನ್ನ ಅನಿಸಿಕೆ ಇದನ್ನು ನೋಡ್ತಾ ಇದ್ರೆ. ಬಹಳ ವಿಶೇಷತೆ ಏನಂದ್ರೆ ಇವತ್ತಿನ ದಿನ ಸೂರ್ಯನ ಮೊದಲನೇ ಕಿರಣ ಏನಿದೆ ಅದು ಈ ಮಹೇಶ್ವರ ದೇವಸ್ಥಾನದ ಲಿಂಗುವಿನ ಮೇಲೆ ಬೀಳುತ್ತೆ. ಅದೇ ಈ ಒಂದು ದೇವಸ್ಥಾನದ ಬಹಳ ಮುಖ್ಯವಾದಂಥ ಉದ್ದೇಶ ಮತ್ತು ವಿಶೇಷತೆ ಅದೇ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಬಹಳ ವರ್ಷದ ಇತಿಹಾಸ, 900 ವರ್ಷದ ಇತಿಹಾಸ ಇರುವಂಥ ಈ ದೇವಸ್ಥಾನ. ತೆಲುಗು ವಿಜ್ಞಾನ ಸಮಿತಿ ಟಿ ಸುಬ್ಬಿರಾಮಿರೆಡ್ಡಿ ಲಲಿತಕಲಾ ಪರಿಷತ್ತಿನಿಂದ ಯುಗಾದಿ ಅಂಗವಾಗಿ ಶ್ರೀ ಕೃಷ್ಣದೇವರಾಯ ಪುರಸ್ಕಾರ ಪ್ರದಾನ ಸಮಾರಂಭ ಬೆಂಗಳೂರಿನಲ್ಲಿ ನಿನ್ನೆ ನಡೆಯಿತು.
ಶ್ರೀಕೃಷ್ಣದೇವರಾಯ ಪುರಸ್ಕಾರವನ್ನು ಹಿರಿಯ ಸಂಗೀತ ನಿರ್ದೇಶಕ ನಾದಬ್ರಹ್ಮ ಡಾಕ್ಟರ್ ಹಂಸಲೇಖ ಹಾಗೂ ತೆಲುಗು ಚಿತ್ರನಟ ಸುನೀಲ್ ಅವರಿಗೆ ನೀಡಿ ಗೌರವಿಸಲಾಯಿತು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಚಿನ್ನೇಗೌಡ, ತೆಲುಗು ವಿಜ್ಞಾನ ಸಮಿತಿ ಅಧ್ಯಕ್ಷ ಡಾಕ್ಟರ್ ಎ ರಾಧಾಕೃಷ್ಣರಾಜು ಸೇರಿದಂತೆ ಹಲವು గణ్యರು పాల్గొండిದ್ದರು. దశాబ్దాలుగా ఆ స్థానాన్ని భర్తీ చేసిన ఘనత శ్రీ సునీల్ గారికి దక్కింది. సున్నితమైన హాస్యాన్ని తన అన్నారు. మర్యాద రమన్న, పూలరంగడు, బిస్సర్ పెళ్లి కొడుకు, భీమవరం బుల్లోడు లాంటి చిత్రాలతో ರಾಜಸ್ಥಾನ, ಮಧ್ಯಪ್ರದೇಶ, ಹರಿಯಾಣ ಸೇರಿದಂತೆ ದೇಶದ ಅನೇಕ ಕಡೆ ಬಿಸಿಗಾಳಿ ವಾತಾವರಣ ಮುಂದುವರೆದಿದೆ. ರಾಜಸ್ಥಾನ, ಪಂಜಾಬ್, ಹರಿಯಾಣ, ಚಂಡೀಗಢ ಮತ್ತು ದೆಹಲಿ ಸೇರಿದಂತೆ ವಾಯವ್ಯ ಭಾರತದಲ್ಲಿ ಧೂಳು ಮಿಶ್ರಿತ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಬಿಹಾರ, ಪಶ್ಚಿಮ ಬಂಗಾಳ, ಜಾರ್ಖಂಡ್ ಹಾಗೂ ಈಶಾನ್ಯ ರಾಜ್ಯಗಳ ಅಲ್ಲಲ್ಲಿ ಮಳೆಯೊಂದಿಗೆ 60 ರಿಂದ 70 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವ ಸಂಭವವಿದೆ. ಪಶ್ಚಿಮ ಬಂಗಾಳ ಮತ್ತು ತ್ರಿಪುರಾದ ಗಂಗಾ ನದಿ ತೀರ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಇಂದು ರಾಷ್ಟ್ರದ ಪ್ರತಿಷ್ಠಿತ ಐಎಎಸ್, ಐಪಿಎಸ್ ಸೇರಿ 2018ರ ಹಲವು ನಾಗರಿಕ ಸೇವೆ ಕುರಿತಾದ ಪರೀಕ್ಷೆಯ ಅಂತಿಮ ಫಲಿತಾಂಶ ಪ್ರಕಟಿಸಿದೆ. ಒಟ್ಟು 759 ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದು, ಮೊದಲ 25 ಸ್ಥಾನಗಳಲ್ಲಿ 15 ಪುರುಷರು ಸೇರಿ 10 ಮಹಿಳಾ ಅಭ್ಯರ್ಥಿಗಳಿದ್ದಾರೆ. ಕನಿಷಕ್ ಕಟಾರಿಯಾ ಮೊದಲ ರ್ಯಾಂಕ್ ಪಡೆದಿದ್ದರೆ, ಸೃಷ್ಟಿ ಜಯಂತ್ ದೇಶ್ಮುಖ್ 5ನೇ ರ್ಯಾಂಕ್ ಪಡೆದು ಮಹಿಳೆಯರಲ್ಲಿ ಮೊದಲ ಸ್ಥಾನ ಗಳಿಸಿದ್ದಾರೆ. 577 ಪುರುಷರು ಹಾಗೂ 182 ಮಹಿಳೆಯರು ಉತ್ತೀರ್ಣರಾದ ಅಭ್ಯರ್ಥಿಗಳಲ್ಲಿದ್ದಾರೆ. 36 ದಿವ್ಯಾಂಗರು ಅರ್ಹರ ಪಟ್ಟಿಯಲ್ಲಿದ್ದಾರೆ. ರಾಜ್ಯದಿಂದಲೂ ಹಲವು ಅಭ್ಯರ್ಥಿಗಳು ಉತ್ತಮ ರ್ಯಾಂಕ್ನೊಂದಿಗೆ ತೇರ್ಗಡೆ ಹೊಂದಿದ್ದು, ರಾಜ್ಯದ 24 ಅಭ್ಯರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಹುಬ್ಬಳ್ಳಿಯ ರಾಹುಲ್ 17ನೇ ರ್ಯಾಂಕ್, ಲಕ್ಷ್ಮಿ ಎನ್ 45, ಆಕಾಶ್ ಎಸ್ 78, ಕೃತಿಕಾ 100, ದಾವಣಗೆರೆಯ ಮಿರ್ಜಾ ಖಾದಿರ್ 336, ಚಿಕ್ಕಬಳ್ಳಾಪುರದ ಶ್ರುತಿ ಎಂಕೆ 637ನೇ ರ್ಯಾಂಕ್ ಗಳಿಸಿದ್ದಾರೆ. संस्थानस्य कनिष्क कटारियाः सर्वोत्कृष्टं पदं भजते. अक्षत जैनो द्वितीयं, जुनैद अहमदश्च तृतीयं पदं विभूषयतः. परीक्षायां पंचमे पदे महिलाभ्यर्थिनीषु च प्रथमे पदे विराजते सृष्टि देशमुखः. ಗಡಿ ನಿಯಂತ್ರಣ ರೇಖೆಯಲ್ಲಿ ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನು ಹೊಡೆದುರುಳಿಸಿರುವುದಕ್ಕೆ ಸಾಕ್ಷಿಗಳು ಇವೆ ಎಂದು ಭಾರತೀಯ ವಾಯುಪಡೆ ಹೇಳಿದೆ. ಫೆಬ್ರವರಿ 26ರಂದು ಭಾರತೀಯ ವಾಯುಪಡೆ ಬಾಲಾಕೋಟ್ನಲ್ಲಿ ಉಗ್ರರ ನೆಲೆಗಳನ್ನು ನಾಶಪಡಿಸಿದ ನಂತರ ಫೆಬ್ರವರಿ 27ರಂದು ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರಿದ್ದ MiG-21 ಯುದ್ಧ ವಿಮಾನ ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದೆ. ಈ ವೇಳೆ ವರ್ಧಮಾನ್ ಅವರು ಪಾಕಿಸ್ತಾನದ ಕಡೆ ಜಿಗಿದು ಪಾರಾಗಿದ್ದಾರೆ. ವಿದ್ಯುನ್ಮಾನ ಸಿಗ್ನೇಚರ್ ಸಾಕ್ಷ್ಯಗಳಿಂದ F-16 ವಿಮಾನ ಹೊಡೆದುರುಳಿಸಿರುವುದು ಸ್ಪಷ್ಟವಾಗಿದೆ ಎಂದು ಭಾರತೀಯ ವಾಯುಪಡೆ ಹೇಳಿದೆ. The Indian Air Force rubbished the report in Foreign Policy magazine, saying Wing Commander Abhinandan Vardhaman, who was at the controls of the Indian aircraft, out of which he ejected. ಮಾಲ್ಡೀವ್ಸ್ನ ಸಂಸತ್ಗೆ ಇಂದು ಚುನಾವಣೆ ನಡೆಯುತ್ತಿದೆ. 87 ಸ್ಥಾನಗಳಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ 386 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಬೆಳಗ್ಗೆ 8 ಗಂಟೆಯಿಂದ ಮತದಾನ ಆರಂಭವಾಗಿದ್ದು, ಮಧ್ಯಾಹ್ನ 4 ಗಂಟೆಯವರೆಗೆ ನಡೆಯಲಿದೆ. ನಾಳೆ ಫಲಿತಾಂಶ ಪ್ರಕಟವಾಗಲಿದೆ. ಮಿಲಿಟರಿ ಆಡಳಿತವಿದ್ದ ಮಾಲ್ಡೀವ್ಸ್ನಲ್ಲಿ 2008ರ ನಂತರ ನಡೆಯುತ್ತಿರುವ 3ನೇ ಚುನಾವಣೆ ಇದಾಗಿದೆ. ಮಾಲ್ಡೀವ್ಸ್ ಡೆಮಾಕ್ರೆಟಿಕ್ ಪಾರ್ಟಿ ನೇತೃತ್ವ ವಹಿಸಿರುವ ಮಾಜಿ ಅಧ್ಯಕ್ಷ ಮೊಹಮ್ಮದ್ ನಶೀದ್ ಹಾಗೂ ಪ್ರತಿಪಕ್ಷಗಳ ಮೈತ್ರಿಕೂಟದ ಮುಖ್ಯಸ್ಥ ಅಬ್ದುಲ್ಲಾ ಯಾಮೀನ್ ನಡುವೆ ನಿಕಟ ಸ್ಪರ್ಧೆ ಇದೆ ಎಂದು ವರದಿಯಾಗಿದೆ. ಕೌಲಾಲಂಪುರದಲ್ಲಿ ನಡೆಯುತ್ತಿರುವ ಮಲೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಕ್ವಾರ್ಟರ್ ಫೈನಲ್ಸ್ನ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಪರಾಭವಗೊಂಡಿದ್ದಾರೆ. ಚೀನಾದ ಚೆನ್ ಲೆಂಗ್ ವಿರುದ್ಧ 19-21ರ ಅಂತರದಲ್ಲಿ ಶ್ರೀಕಾಂತ್ ಸೋಲುಂಡಿದ್ದಾರೆ. ಟೂರ್ನಿಯಲ್ಲಿ ಉಳಿದಿದ್ದ ಏಕೈಕ ಆಟಗಾರ ಶ್ರೀಕಾಂತ್ ನಿರ್ಗಮನದಿಂದ ಭಾರತದ ಹೋರಾಟ ಅಂತ್ಯಗೊಂಡಿದೆ. ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಐಪಿಎಲ್ 2020 ಕ್ರಿಕೆಟ್ ಟೂರ್ನಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ 5 ವಿಕೆಟ್ಗಳ ಅಂತರದಲ್ಲಿ ಪರಾಭವಗೊಳಿಸಿದೆ. ಮೊದಲು ಬ್ಯಾಟ್ ಮಾಡಿದ ಆರ್ಸಿಬಿ ನಿಗದಿತ 20 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 205 ರನ್ ಗಳಿಸಿತು. ಆರ್ಸಿಬಿ ಪರ ವಿರಾಟ್ ಕೊಹ್ಲಿ 84 ಹಾಗೂ ಎಬಿ ಡಿವಿಲಿಯರ್ಸ್ 63 ರನ್ ಗಳಿಸಿದರು.
ಕೆಕೆಆರ್ 19.1 ಓವರ್ಗಳಲ್ಲಿ ಗೆಲುವಿನ ದಡ ಸೇರಿತು. ಕ್ರಿಸ್ಲೈನ್ 43, ರಾಬಿನ್ ಉತ್ತಪ್ಪ 33, ನಿತೀಶ್ ರಾಣಾ 37 ಹಾಗೂ ಆಂಡ್ರೆ ರಸೆಲ್ ಅಜೇಯ 48 ರನ್ ಗಳಿಸಿದರು. ಒಲಿಂಪಿಕ್ನ ಮಹಿಳಾ ಫುಟ್ಬಾಲ್ ಟೂರ್ನಿಗೆ ಅರ್ಹತೆ ಪಡೆಯುವ ಉದ್ದೇಶದ ಮಹತ್ವದ ಪಂದ್ಯದಲ್ಲಿ ಭಾರತ ಇಂದು ನೇಪಾಳ ತಂಡವನ್ನು ಎದುರಿಸಲಿದೆ. ಮ್ಯಾನ್ಮಾರ್ನ ಮಂದಾಲಯದಲ್ಲಿ ಪಂದ್ಯ ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗಲಿದೆ. ಫೆಬ್ರವರಿ ನಂತರ ಭಾರತ ಮತ್ತು ನೇಪಾಳ ತಂಡಗಳು 2 ಬಾರಿ ಹೋರಾಟ ನಡೆಸಿದ್ದು ಇದು 3ನೇ ಮುಖಾಮುಖಿಯಾಗಿದೆ. ಒಲಿಂಪಿಕ್ಸ್ಗೆ ಅರ್ಹತೆ ಪಡೆಯಲು ಭಾರತ ಹಾಗೂ ಮ್ಯಾನ್ಮಾರ್ ಪೈಪೋಟಿ ನಡೆಸಿದ್ದು 2 ತಂಡಗಳು ಸಮಾನ ಅಂಕಗಳನ್ನು ಹೊಂದಿವೆ. ನೇಪಾಳದ ವಿರುದ್ಧ ಭಾರತ ಗೆದ್ದರೆ ಅರ್ಹತೆ ಪಡೆಯುವ ಅವಕಾಶದ ಸಾಧ್ಯತೆಗಳು ಹೆಚ್ಚಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಭದ್ರತೆಗೆ ಕೇಂದ್ರದಲ್ಲಿ ಬಲಿಷ್ಠ ಹಾಗೂ ನಿರ್ಣಾಯಕ ಸರ್ಕಾರ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಯಿಂದ ಉತ್ತರಾಖಂಡ್ನಲ್ಲಿ ಚುನಾವಣಾ ರ್ಯಾಲಿ. ರಕ್ಷಣಾ ಪಡೆಗಳಿಗೆ ಸಂಬಂಧಪಟ್ಟ ಚಟುವಟಿಕೆಗಳನ್ನಾಧರಿಸಿ ಮತ ಯಾಚಿಸದಂತೆ ರಾಜಕೀಯ ಪಕ್ಷಗಳಿಗೆ ಆಯೋಗ ನಿರ್ದೇಶನ. ದೇಶಾದ್ಯಂತ ಯುಗಾದಿ ಸಂಭ್ರಮ, ಎಲ್ಲೆಡೆ ಬೇವು ಬೆಲ್ಲ ವಿನಿಮಯದೊಂದಿಗೆ ಹಬ್ಬದ ಸಡಗರ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.